ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ನೀವೆಲ್ಲರೂ ಕೂಡ ಗಮನಿಸಿರಬಹುದು, ಮನೆಯಲ್ಲಿ ಅಂದ್ರೆ ಪುಟ್ಟ ಮಕ್ಕಳು ಪದೇ ಪದೇ ರಗಳೆ ಮಾಡ್ತಾ ಇರ್ತಾರೆ, ಕಾರಣವಿಲ್ಲದೇನೆ ಹಠ ಮಾಡ್ತಾ ಇರ್ತಾರೆ. ಇದಕ್ಕೆಲ್ಲೋ ಒಂದ್ ಕಡೆ ಗ್ರಹ ದೋಷವೇ ಕಾರಣ ಅಂತ ಹೇಳಲಾಗುತ್ತೆ. ಈ ರೀತಿ ಎದುರಾಗುವಂತಹ ಗ್ರಹ ದೋಷಗಳಿಗೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರೂಜಿ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ತಾರೆ. ಜೊತೆಗೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆನೂ ತಿಳಿಸಿಕೊಡ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಶ್ರೀಧರ್ ಭಟ್ಟಾಚಾರ್ಯ ಗುರುಜಿ ನಮ್ಮ ಜೊತೆ ಇದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮಸ್ತೆ ಹಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರೂಜಿ, ಎಂದಿನಂತೆ ಕಾರ್ಯಕ್ರಮದ ಆರಂಭದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಮ್ಮ ವೀಕ್ಷಕರದ್ದು. ಆಗ ಹೇಗಿದೆ ಅಂತ ತಿಳಿಸಿ ಗುರೂಜಿ. ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ ವಿಳಂಬಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ, ಸಪ್ತಮಿ, ವಿಶಾಖ ನಕ್ಷತ್ರ, ಸೋಮವಾರ, ಧ್ರುವ ಯೋಗ, ಭದ್ರಕರಣ. ಈ ದಿನ ರಾಹುಕಾಲವನ್ನು ನಾವು ನೋಡಿದಾಗ ಬೆಳಗ್ಗೆ 8 ಗಂಟೆ 9 ನಿಮಿಷದಿಂದ ಬೆಳಗ್ಗೆ 9 ಗಂಟೆ 38 ನಿಮಿಷದವರೆಗೆ ರಾಹುಕಾಲ. ಗುಳಿಕ ಕಾಲ ಮಧ್ಯಾಹ್ನ 2 ಗಂಟೆ 5 ನಿಮಿಷದಿಂದ 3 ಗಂಟೆ 34 ನಿಮಿಷದವರೆಗೆ. ಯಮಗಂಡ ಕಾಲ ಬೆಳಗ್ಗೆ 11 ಗಂಟೆ 7 ನಿಮಿಷದಿಂದ 12 ಗಂಟೆ 36 ನಿಮಿಷದವರೆಗೆ. ಈ ದಿನ ಶುಭ ಸಮಯವನ್ನು ನಾವು ನೋಡಿದಾಗ ಬೆಳಗ್ಗೆ 9 ಗಂಟೆ 44 ನಿಮಿಷದಿಂದ 10 ಗಂಟೆ 1 ನಿಮಿಷದವರೆಗೂ ಶುಭ ಕಾರ್ಯಗಳನ್ನು ಮಾಡಬಹುದು. ಈ ದಿನ ಪಂಚಾಂಗ ಈ ರೀತಿ ಇದೆ. ಗುರುಜಿ, ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯದತ್ತ ಗಮನ ಹರಿಸೋಣ. ಮೊದಲ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ದಿನ ಮಾಡುವ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬವನ್ನು ನೀವು ಅನುಭವಿಸಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಮಾತಿನ ಚಕಮಕಿಗೆ ಇಳಿಬೇಡಿ. ಮಾತಿಗೆ ಮಾತು ಬೆಳೆಸ್ಕೊಳ್ತಕ್ಕಂಥದ್ದು, ಅದರಿಂದ ನಾನಾ ರೀತಿಯ ಸಮಸ್ಯೆಗಳನ್ನು ಹೆದರಿಸ್ತಕ್ಕಂಥ ಒಂದು ದಿನವಾಗುತ್ತೆ. ಯಾರ್ಯಾರು ವಿವಾಹಕ್ಕೆ ಮುಂದಾಗಿದ್ದೀರೋ ಅಂಥವರಿಗೆ ಸ್ವಲ್ಪ ಅಡಚಣೆಯನ್ನು ಈ ದಿನ ನೀವು ಅನುಭವಿಸಬೇಕಾಗತ್ತೆ. ಮನಸ್ಸಿಗೆ ಚಿಂತೆ, ಮಿತ್ರರಿಂದ ತೊಂದರೆಗಳು. ಯಾರನ್ನ ಗೆಳೆಯರು ಮಿತ್ರರು ಅಂತ ನೀವು ತಿಳ್ಕೊಂಡಿದ್ದೀರೋ ಅವರೇ ತೊಂದರೆಗಳನ್ನು ಕೊಡ್ತಕ್ಕಂಥ ದಿನವಾಗತ್ತೆ. ಜಾಗ್ರತೆಯಿಂದ ದಿನವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗೋಪೂಜೆಯನ್ನು ಮಾಡಿ ಹಸು ಮತ್ತು ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಪಾಪ ಬುದ್ಧಿ ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ. ಪಾಪ ಕಾರ್ಯಗಳನ್ನು ಮಾಡು ಅಂತ ಹೇಳುತ್ತೆ. ಹಾಗಂತ ಪಾಪದ ಕೆಲಸಗಳನ್ನು, ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ನಾನಾ ರೀತಿಯ ಸಮಸ್ಯೆಗಳು ಮುಂದೆ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಇಲ್ಲ ಸಲ್ಲದ ತಕರಾರುಗಳಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಆದರೆ ಶತ್ರುಗಳನ್ನು ಸದೆಬಡಿಯೋಕೆ ಬಹಳಷ್ಟು ಅನುಕೂಲಗಳಾಗ್ತಕ್ಕಂಥ ಒಂದು ದಿನವಾಗುತ್ತೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ. ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ಪ್ರಗತಿ. ವಾಹನ ಯೋಗ. ಯಾರ್ಯಾರು ವಾಹನವನ್ನು ತಗೋಬೇಕು ಅಂತ ಇದ್ದೀರೋ ಅಂಥವರಿಗೆ ವಾಹನ ಯೋಗ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಶಿವ ಪಂಚಾಕ್ಷರಿಯ ಮಂತ್ರ ಓಂ ನಮಃ ಶಿವಾಯ. ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ಶಿವಾಲಯಕ್ಕೆ ಹೋಗಿ ಬಿಲ್ವಾರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೋಡ್ತಕ್ಕಂಥ ಒಂದು ದಿನವಾಗುತ್ತೆ. ವಸ್ತ್ರ ಖರೀದಿಯನ್ನು ಮಾಡಲಿಕ್ಕೆ ಮುಂದಾಗ್ತೀರಾ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ಒಂದು ದಿನವಾಗುತ್ತೆ. ಸ್ಥಗಿತ ಕಾರ್ಯಗಳು ಮುನ್ನಡೀತಕ್ಕಂಥ ಒಂದು ದಿನವಾಗುತ್ತೆ. ನಿಂತು ಹೋಗಿರ್ತ ಕಾರ್ಯಗಳು ಕೂಡ ಮುನ್ನಡೀತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮೋ ಗಣಪತಯೇ ನಮಃ. ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ಉತ್ತರಾಭಿಮುಖವಾಗಿರ್ತಕ್ಕಂಥ ಗಣೇಶನಿಗೆ 21 ಗರಿಕೆಗಳನ್ನು ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ನೀಚ ಜನರ ಸಹವಾಸವನ್ನ ಮಾಡ್ತಕ್ಕಂಥ ಒಂದು ದಿನವಾಗುತ್ತೆ. ದುಶ್ಚಟಗಳು, ದುಷ್ಟ ಬುದ್ಧಿ ಇವೆಲ್ಲವೂ ಕೂಡ ನಿಮ್ಮ ಶರೀರಕ್ಕೆ ಆವಾಹನೆಯಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ.
ಅದರಿಂದ ಬಹಳಷ್ಟು ಹಣವನ್ನು ಕೂಡ ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ವ್ರತ, ಧನ ಹಾನಿ, ವ್ಯವಹಾರದಲ್ಲಿ ಏರುಪೇರು ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಋಣಬಾಧೆ, ಎಲ್ಲೋ ಒಂದು ಕಡೆ ಋಣಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಪರರ ಧನ ಪ್ರಾಪ್ತಿ ಆಗ್ತಕ್ಕಂಥ ಒಂದು ಶುಭ ಯೋಗ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಸೂರ್ಯ ನಮಸ್ಕಾರವನ್ನ ಮಾಡಿ ಕಣ್ಣಿಲ್ದೇ ಇರ್ತಕ್ಕಂಥ ಹಂದ ಮಕ್ಕಳಿಗೆ ವಸ್ತ್ರದಾನ, ಅನ್ನದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ಸ್ನೇಹಿತರಿಂದ ಸಹಾಯವನ್ನು ಪಡಿತಕ್ಕಂಥ ಒಂದು ದಿನವಾಗುತ್ತೆ. ಸ್ತ್ರೀಯರಿಗೆ ಬಹಳಷ್ಟು ಅನುಕೂಲಗಳಾಗ್ತಕ್ಕಂಥ ಒಂದು ದಿನ. ಸ್ತ್ರೀ ಲಾಭ, ತೀರ್ಥಕ್ಷೇತ್ರ ದರ್ಶನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಸಾಯಂಕಾಲದ ಸಮಯಕ್ಕೆ ಮನಃಶಾಂತಿ. ನಿಮ್ಮ ಹಣ ಕಳ್ಳರ ಪಾಲಾಗ್ತಕ್ಕಂಥ ಸಾಧ್ಯತೆಗಳಿದೆ, ಎಚ್ಚರವನ್ನು ವಹಿಸಿ. ಬಹಳಷ್ಟು ದಿನದಿಂದ ಕೂಡಿಟ್ಟಿರ್ತಕ್ಕಂಥ ಹಣ ಕಳ್ಳತನವಾಗ್ತಕ್ಕಂಥ ಸಾಧ್ಯತೆಗಳಿದೆ. ಜಾಗ್ರತೆಯಿಂದ ದಿನವನ್ನು ಕಳೀತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಶ್ವೇತಾಂಬರಧರಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ದಿನ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ವಿಘ್ನಗಳನ್ನು ಅನುಭವಿಸಬೇಕಾಗತ್ತೆ. ಮೋಸದ ವಂಚನೆಗೆ ಬೀಳ್ತಕ್ಕಂಥ ಸಾಧ್ಯತೆಗಳಿದೆ. ದಿಢೀರಂತ ಹೇಳಿ ಯಾರನ್ನೂ ಕೂಡ ನಂಬಬೇಡಿ. ಬಹಳಷ್ಟು ಜಾಗ್ರತೆಯಿಂದ ದಿನವನ್ನು ಕಳೀತಕ್ಕಂಥ ಕೆಲಸವನ್ನ ಮಾಡಿ. ದೇವತಾ ಕಾರ್ಯಗಳಲ್ಲಿ ಒಲವು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳಿದೆ. ನಿಮ್ಮ ಮಾತಿನಿಂದ ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಶ್ರೀ ಸಾಯಿನಾಥಾಯ ನಮಃ ಈ ಮಂತ್ರವನ್ನ 51 ಬಾರಿ ಜಪವನ್ನ ಮಾಡಿ ಸಾಯಿನಾಥನ ಆಲಯಕ್ಕೆ ಹೋಗಿ ನಮಸ್ಕಾರವನ್ನ ಮಾಡಿ ಶ್ವಾನಕ್ಕೆ ಊಟವನ್ನ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಓಕೆ ಗುರುಜಿ, ಮಂಜುಳಾ ಕರೆ ಮಾಡಿದ್ದಾರೆ, ಚಿಕ್ಕಬಳ್ಳಾಪುರದಿಂದ ಮಾತಾಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ ಮಾ, ಮಾತಾಡಿ ಗುರುಜಿ ಹತ್ರ. ಅಮ್ಮ ನಮಸ್ಕಾರ ತಾಯಿ. ನಮಸ್ತೆ ಗುರುಜಿ. ನಿಮ್ಮ ಮಗನ ಹೆಸರು ಹೇಳಿಮ್ಮ. ಶ್ರೀನಿವಾಸ್ ಅಂತ ಹೇಳಿ. ಶ್ರೀನಿವಾಸ್ ಏನ್ ಮಾಡ್ಕೊಂಡಿದ್ದಾರೆ ಇವಾಗ? ಸೆಕೆಂಡ್ ಇಯರ್ PUC ಓದ್ತಾ ಇದ್ದಾನೆ. ಖಂಡಿತವಾಗಿಮ್ಮ 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 8. ನಿಮ್ಮ ಮನೆ ದೇವರು ಯಾವ್ದಮ್ಮ? ವೆಂಕಟರಮಣ ಸ್ವಾಮಿ. ವೆಂಕಟರಮಣ ಸ್ವಾಮಿ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ರಾಶಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. 1 2 3 4 5 6 7 8. 1 2 3 4 5 6 7 8 9. ಗುರುಗಳೇ, ಮುಂಚೆ ತುಂಬ ಚೆನ್ನಾಗಿ ಓದ್ತಾ ಇದ್ದ. ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಚಂಚಲತೆ ಅಂತಕ್ಕಂಥದ್ದಿದೆ. ಹೇಳಿದ್ದನ್ನು ಸ್ವಲ್ಪ ಸರಿಯಾಗಿ ಅರ್ಥವನ್ನು ಕೂಡ ಮಾಡಿಕೊಳ್ಳಲ್ಲ. ಈ PUC ಅಂತಕ್ಕಂಥದ್ದನ್ನು ಇವನು ಯಾವ ರೀತಿ ಉತ್ತೀರ್ಣವನ್ನು ಮಾಡ್ತಾನೆ, ಫಲಿತಾಂಶ ಯಾವ ರೀತಿ ತೆಗಿತಾನೆ, ಇವನ ಒಂದು ಜೀವನ ಹೇಗಿರುತ್ತೆ, ಇವನ ಎಜುಕೇಷನ್ ಅಂದರೆ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆ ತಾಪತ್ರಯಗಳು ಬರುತ್ತಾ, ಅಥವಾ ಬಂದರೆ ಯಾವ ರೀತಿ ಪರಿಹಾರವನ್ನು ನಾವು ಮಾಡ್ಕೋಬೇಕು, ಇವನ ಜೀವನ ಹೇಗಿರುತ್ತೆ, ಇವನ ಕೆರಿಯರ್ ಹೇಗಿರುತ್ತೆ ಅನ್ನೋ ಪ್ರಶ್ನೆಗಳನ್ನು ಇಟ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಮೊದಲು ನೀವೇ ಯೋಚನೆಯನ್ನ ಮಾಡಿ. SSLC ವರೆಗೂ ಹೇಗೆ ಇವನು ಓದ್ತಾ ಇದ್ದ, ಈಗ ಇತ್ತೀಚೆಗೆ ಫಸ್ಟ್ PU ಮತ್ತೆ ಸೆಕೆಂಡ್ PU ಅಲ್ಲಿ ಯಾವ ರೀತಿ ಓದ್ತಾ ಇದ್ದಾನೆ, ಗಮನವನ್ನು ಹರಿಸಿದ್ದೀರಾ? ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಕಮ್ಮಿ ಆಗಿರ್ತಕ್ಕಂಥದ್ದು, ಅಂಕಗಳಲ್ಲಿರಬಹುದು, ಓದೋದ್ರಲ್ಲಿರಬಹುದು, ಸ್ವಲ್ಪ ಕಮ್ಮಿ ಆಗಿರ್ತಕ್ಕಂಥದ್ದು. ಅದರಲ್ಲೂ ರಸಾಯನಶಾಸ್ತ್ರ ಅಂತಕ್ಕಂಥದ್ದು ಇವರ ತಲೆಗೆ ಹೋಗ್ತಾ ಇಲ್ಲ. ಇಲ್ಲದೇ ಇರ್ತಕ್ಕಂಥ ತೊಂದರೆ ತಾಪತ್ರಯಗಳು ಈಗಾಗಲೇ ಇವರು ಅನುಭವಿಸ್ತಾ ಇದ್ದಾರೆ. ಆ ಒಂದು ಸಬ್ಜೆಕ್ಟಲ್ಲಿ ಗೊಂದಲಮಯವಾದ ಒಂದು ವಾತಾವರಣ ಅಂತಕ್ಕಂಥದ್ದು, ಜೊತೆಗೆ ಗಣಿತಶಾಸ್ತ್ರದಲ್ಲೂ ಸ್ವಲ್ಪ ಕಮ್ಮಿ ಆಗಿರ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ವಿದ್ಯಾಕಾರಕನಾಗಿರ್ತಕ್ಕಂಥ ಗುರು ಶುಕ್ರನ ಕ್ಷೇತ್ರದಲ್ಲಿ ಇರೋದ್ರಿಂದ ಈ ರೀತಿ ಆಗ್ತಕ್ಕಂಥದ್ದು ಜಾತಕದಲ್ಲಿ. ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ವ್ಯವಸ್ಥಿತವಾಗಿ ನಿಮ್ಮ ವಾಸಸ್ಥಾನದಿಂದ ಉತ್ತರ ಭಾಗದಲ್ಲಿ ಒಂದು ಗಣೇಶನ ಮಂದಿರ ಇದೆ. ಇದೆಯಾ? ಕೇಳಿಸ್ತಾ ಇದೆಯಮ್ಮ ನಾನು ಮಾತಾಡೋದು? ಇದೆ ಗುರುಜಿ, ಇದೆ. ಆ ಗಣೇಶನ ದೇವಾಲಯಕ್ಕೆ ಪ್ರತಿ ಮಂಗಳವಾರ ಅರ್ಕಪುಷ್ಪ ಅಂದರೆ ಬಿಳಿ ಹೆಕ್ಕದ ಹೂವನ್ನ ಅರ್ಪಣೆಯನ್ನ ಮಾಡಿ ವ್ಯವಸ್ಥಿತವಾಗಿ 21 ದೀರ್ಘದಾಂಡ ನಮಸ್ಕಾರವನ್ನ ಮಾಡಿಸಿ, ಜೊತೆಗೆ ಪಚ್ಚೆ ಗಣೇಶನ ಪೆಂಡೆಂಟ್ ಅನ್ನ ಕರಿದಾರದಲ್ಲಿ ಧಾರಣೆಯನ್ನ ಮಾಡಿ ಪ್ರಾತಃ ಕಾಲದಲ್ಲಿ ಅಭ್ಯಾಸವನ್ನ ಮಾಡಲಿಕ್ಕೆ ಎಚ್ಚರಗೊಳಿಸಿ. ಇದರಿಂದ ಅವನ ವಿದ್ಯಾಭ್ಯಾಸ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರುತ್ತೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದ ಮಂಜುಳಾ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಜಾನಕಿರಾಮ್ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ, ಯಾರ ಬಗ್ಗೆ ಕೇಳಬೇಕು?
ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಓಕೆ, ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ ಜಾನಕಿ ರಾಮ್ ಅವರೇ, ನಮಸ್ಕಾರ. ನಮಸ್ಕಾರ ಗುರುಜಿ. ನಮ್ಮ ಮಗನ ಮದುವೆ ವಿಷಯ ಕೇಳಬೇಕಾಯ್ತು. ಖಂಡಿತವಾಗಿ. ಮಗನ ಹೆಸರನ್ನ ಹೇಳಿಪ್ಪ. ಕಿರಣ್ ಕೌಶಿಕ್ ಅಂತ. ಕಿರಣ್ ಕೌಶಿಕ್ ಅಂತ. ಸರಿ, ನಿಮ್ಮ ಮನೆ ದೇವರು ಯಾವುದು? ವೆಂಕಟರಮಣ ಸ್ವಾಮಿ. ವೆಂಕಟರಮಣ ಸ್ವಾಮಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 9ನೇ ನಂಬರ್. 9. ಏನ್ ಮಾಡ್ಕೊಂಡಿದ್ದಾರೆ ಅವರು? ಅವ್ರು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆಯ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ಏನು ಹೇಳುತ್ತೆ. ಗುರುಗಳೇ, ಬಹಳಷ್ಟು ಪ್ರಯತ್ನವನ್ನ ನಾನು ಪಡ್ತಾ ಇದ್ದೇವೆ. ಆದರೂ ಕೂಡ ಇನ್ನೇನು ಆಯಿತು ಅಂತ ಅನ್ಕೋತೇವೆ. ಆದರೂ ಕೂಡ ಸರಿಯಾದ ಯಾವುದೇ ಒಂದು ಸಂಬಂಧಗಳು ಸರಿಯಾಗಿ ಆಗ್ತಾ ಇಲ್ಲ. ಮಾಂಗಲ್ಯ ಭಾಗ್ಯ ಅಂತಕ್ಕಂಥದ್ದು ಬರ್ತಾ ಇಲ್ಲ. ಏನು ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಅಂದರೆ ಯಾವಾಗ ಇವರಿಗೆ ಮಾಂಗಲ್ಯ ಭಾಗ್ಯ ಪ್ರಾಪ್ತಿಯಾಗತ್ತೆ, ಯಾವಾಗ ಸುಖ ಜೀವನ ಅಂತಕ್ಕಂಥದ್ದು ಇವರಿಗೆ ಲಭ್ಯವಾಗತ್ತೆ ಅನ್ನೋ ಪ್ರಶ್ನೆಯನ್ನು ಇಟ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ? ಹೌದು ಹೌದು ಗುರುಜಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಜಾತಕವನ್ನ ವಿಮರ್ಶೆಯನ್ನ ಮಾಡಿದ್ದೀರಾ. ಕುಜರಾಹು ಸಂಯೋಗದಲ್ಲಿ ಕುಜನಿಗೆ ರಾಹುವಿನ ದೃಷ್ಟಿ ಬೀಳ್ತಾ ಇದೆ ಅಂತ ಜ್ಯೋತಿಷ್ಯರು ಯಾರಾದ್ರೂ ಹೇಳಿದ್ದಾರಾ? ಅದು ನಾನು ನಿಮ್ಮ ಆಫೀಸ್ಗೆ ಬಂದಿದ್ದೆ ಗುರುಗಳೇ. ಅವಾಗ ಅದೇನಾಗಿತ್ತು ಅಂದ್ರೆ ನಾನು ಕಂಪ್ಯೂಟರ್ ಜಾತಕ ತಂದಿದ್ದೆ. ಅದರಲ್ಲಿ ಮಖ ನಕ್ಷತ್ರ ಅಂತ ಬಂದಿತ್ತು. ಆಕ್ಚುಲ್ ಆಗಿ ಒಂದು ಪುಬ್ಬ ನಕ್ಷತ್ರ 1ನೇ ಪಾದ ಅಂತ ಜಾತಕದಲ್ಲಿ ಬರ್ದಿದ್ದಾರೆ. ಹಾಗಾಗಿ ಅದು ತಾಳೆಗರಿ ಗ್ರಂಥವೂ ಕೂಡ ಹೇಳ್ತಾ ಇದೆ ಪುಬ್ಬ ನಕ್ಷತ್ರ 1ನೇ ಪಾದ ನಿಜ. ಕರೆಕ್ಟ್. ಆದರೆ ಕುಜನಿಗೆ ಅಂದ್ರೆ ಮಾಂಗಲ್ಯಾಧಿಪತಿ ಆಗಿರ್ತಕ್ಕಂಥ ಕುಜನಿಗೆ ಅಧರ್ಮಕಾರಕನಾಗಿರ್ತಕ್ಕಂಥ ರಾಹುವಿನ ದೃಷ್ಟಿ ಬೀಳ್ತಾ ಇದೆ. ಅಂದ್ರೆ ಯಾರಾದ್ರೂ ಹೆಣ್ಣು ಕೊಡ್ತಕ್ಕಂಥವರು ಕೂಡ ಬಹಳಷ್ಟು ಹಿಂದೆ ಮುಂದೆ ಯೋಚನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಗ್ತಾ ಇದೆ. ಇದಕ್ಕೋಸ್ಕರ ಮೊದಲು ಜಾತಕ ವಿಮರ್ಶೆಯನ್ನ ಮಾಡಿ ಆ ಕುಜರಾಹು ದೃಷ್ಟಿ ದೋಷವನ್ನ ನಿವಾರಣೆಯನ್ನ ಮಾಡ್ಕೊಳ್ತಕ್ಕಂಥದ್ದು, ಜೊತೆಗೆ ರಾಹು ಶಾಂತಿ, ಕುಜ ಶಾಂತಿ, ಸ್ಕಂದ ಹೋಮವನ್ನ ಆಚರಣೆಯನ್ನ ಮಾಡಿ ಅದರದರ ಧಾನ್ಯದ ತುಲಾಭಾರದಾನ, ಲೋಹದಾನ, ವಸ್ತ್ರದಾನವನ್ನು ಕೊಟ್ಟು ವ್ಯವಸ್ಥಿತವಾಗಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥದ್ದು. ನಕ್ಷತ್ರ ಮಾಣಿಕ್ಯ ಅಂತ ನವರತ್ನದಲ್ಲಿ ಒಂದು ಕಲ್ಲು ಬರುತ್ತೆ. ಆ ಕಲ್ಲನ್ನ ವ್ಯವಸ್ಥಿತವಾಗಿ ಧಾರಣೆಯನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿಸಿ ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ದಿನ ಅಧಿಕ ತಿರುಗಾಟ, ಸುಮ್ಮನೆ ಓಡಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೀರಾ. ನಿಮ್ಮ ಮನಸ್ಸಿನ ಹತೋಟಿಯನ್ನ ಕಳ್ಕೊಂಡ್ಬಿಡ್ತೀರಾ. ಜಾಗ್ರತೆಯನ್ನ ವಹಿಸಿ. ಚಂಚಲ ಮನಸ್ಸನ್ನು ಮಾಡ್ಕೋಬೇಡಿ. ಮನಸ್ಸಿನ ಹತೋಟಿಯನ್ನ ಕಳ್ಕೋಬೇಡಿ. ಅದರಿಂದ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಶೀತ ಸಂಬಂಧವಾದ ರೋಗಗಳು ಆವಾಹನೆಯಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಜಾಗ್ರತೆಯನ್ನು ವಹಿಸಿ. ನರಗಳ ದೌರ್ಬಲ್ಯವನ್ನು ಕೂಡ ಈ ದಿನ ನೀವು ಅನುಭವಿಸಬೇಕಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಸ್ಕಂದಾಯ ನಮಃ. ಈ ಮಂತ್ರವನ್ನ 54 ಬಾರಿ ಜಪವನ್ನ ಮಾಡಿ ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಪಿತೃವಿನಿಂದ ಧನ ಸಹಾಯವನ್ನ ಪಡಿತಕ್ಕಂಥ ಒಂದು ದಿನವಾಗುತ್ತೆ. ಆರೋಗ್ಯದಲ್ಲಿ ಏರುಪೇರು, ಮನಕ್ಲೇಶ, ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಮನಸ್ಸು ಏನೇನೋ ಯೋಚನೆ ಮಾಡುತ್ತೆ. ಮನಸ್ಸನ್ನು ಚಂಚಲತೆಗೆ ಬಿಡಬೇಡಿ. ಏಕಾಗ್ರತೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಯಾರ್ಯಾರು ಷೇರು ವ್ಯವಹಾರಗಳಲ್ಲಿ ತೊಡಗಿದ್ದೀರೋ ಅಂಥವರಿಗೆ ಬಹಳಷ್ಟು ಲಾಭ. ವಿಪರೀತ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಳಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಶ್ರೀ ವಿಜಯಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ಸುಮಂಗಲಿಗೆ ಪಾದ ಪೂಜೆಯನ್ನ ಮಾಡಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ದಿನ ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಕೆಲಸದಲ್ಲಿ ಒತ್ತಡ ಜಾಸ್ತಿ, ವರ್ಕ್ ಲೋಡ್ ಹೆಚ್ಚಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಸ್ತ್ರೀ ಲಾಭ, ಜೊತೆಗೆ ಸ್ಥಿರಾಸ್ತಿಯ ವಿಷಯದಲ್ಲಿ ಎಚ್ಚರಿಕೆಯೇ ಅತ್ಯಗತ್ಯ. ಇಲ್ಲ ಅಂದ್ರೆ ನಾನಾ ರೀತಿಯ ಸಮಸ್ಯೆಗಳು ಅಥವಾ ಲಿಟಿಗೇಷನ್ಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಹನುಮ ಚಾಲೀಸ ಪಾರಾಯಣವನ್ನ ಮಾಡಿ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ 108 ವಿಳ್ಳೆದೆಲೆ ಹಾರವನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ.
ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ಕೌಟುಂಬಿಕ ಜೀವನದಲ್ಲಿ ತೃಪ್ತಿಯನ್ನು ನೋಡ್ತಕ್ಕಂಥ ಒಂದು ದಿನವಾಗುತ್ತೆ. ಪ್ರಭಾವಿ ವ್ಯಕ್ತಿಗಳ ಪರಿಚಯ ಕೂಡ ಆಗ್ತಕ್ಕಂಥ ಒಂದು ಶುಭ ಯೋಗ. ಉದ್ಯೋಗಸ್ಥರಿಗೆ ಹೆಚ್ಚು ಕೆಲಸಗಳಾಗ್ತಕ್ಕಂಥದ್ದು, ಆದರೆ ನಿಮ್ಮ ಸೇವಕರಿಂದ ತೊಂದರೆಗೊಳಗಾಗಬೇಕಾಗತ್ತೆ. ಜಾಗೃತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಆದಿತ್ಯ ಹೃದಯ ಪಾರಾಯಣವನ್ನ ಮಾಡಿ ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ಖರ್ಚಿನ ಬಗ್ಗೆ ನಿಯಂತ್ರಣವನ್ನ ಇಟ್ಟು ಖರ್ಚು ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ದಿಢೀರಂತ ಹೇಳಿ ಸುಮ್ಮನೆ ಖರ್ಚನ್ನ ಮಾಡ್ಕೊಳ್ತೀರಾ. ಉಳಿತಾಯದ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗ್ತಕ್ಕಂಥ ಒಂದು ದಿನವಾಗತ್ತೆ. ಆದರೆ ವಿರೋಧಿಗಳ ಕುತಂತ್ರಕ್ಕೆ ನೀವು ಬಲಿಯಾಗಬೇಕಾಗತ್ತೆ. ಶತ್ರುಗಳ ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳಬೇಕಾಗತ್ತೆ. ಜಾಗೃತೆಯಿಂದ ದಿನವನ್ನು ಕಳೀತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ವೃಷಭೇಶ್ವರಾಯ ನಮಃ ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಹೋಗಿ ಬಿಲ್ವಾರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಆದಾಯ ಉತ್ತಮವಾಗಿರ್ತಕ್ಕಂಥ ಒಂದು ದಿನವಾಗತ್ತೆ. ನೀವು ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಅನುಕೂಲಗಳನ್ನು ನೀವು ನೋಡ್ತಕ್ಕಂಥ ಒಂದು ದಿನವಾಗತ್ತೆ. ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ನಿಮಗೆ ಲಭ್ಯವಾಗತ್ತೆ. ನಿಮ್ಮ ಜೊತೆಯಲ್ಲಿ ಉದ್ಯೋಗವನ್ನು ಮಾಡ್ತಕ್ಕಂಥವರ ಸಹಾಯ ಬೆಂಬಲ ಇವೆರಡೂ ಕೂಡ ಈ ದಿನ ಲಭ್ಯವಾಗತ್ತೆ. ಆದರೆ ಸಾಯಂಕಾಲದ ಸಮಯಕ್ಕೆ ಆಸ್ತಿಯ ವಿಚಾರದಲ್ಲಿ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಜಾಗೃತೆಯನ್ನು ವಹಿಸಿ. ಜಗಳಗಳನ್ನು ಮಾಡ್ಕೋಬೇಡಿ, ಕಲಹಗಳನ್ನು ಮಾಡ್ಕೋಬೇಡಿ. ಅದರಿಂದ ಯಾವುದೇ ರೀತಿಯ ಪ್ರಯೋಜನವಿಲ್ಲ. ಏನೇ ತೊಂದರೆ ಇದ್ರೂ ಕೂಡ ಕೂತು ಮಾತನಾಡಿ ಬಗೆಹರಿಸಿಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗಜೇಂದ್ರ ಮೋಕ್ಷ ಪಾರಾಯಣವನ್ನ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ನಾಟಿ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಗುರುಜಿ, ಮನೇಲಿ ನಾವು ಗಮನಿಸಿರ್ಬೋದು, ಮಕ್ಕಳು ಅಂದ್ರೆ ಪುಟ್ಟ ಮಕ್ಕಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಮಕ್ಕಳಿರ್ಬೋದು, ಕಾರಣ ಇಲ್ದೇನೆ ಹಠ ಮಾಡ್ತಿರ್ತಾರೆ. ಇನ್ನು ಪುಟ್ಟ ಮಕ್ಕಳು ರಚ್ಚೆ ಹಿಡಿತಿರ್ತಾರೆ. ಇದಕ್ಕೆ ಕೆಲವೊಂದ್ ಕಡೆ ಗ್ರಹದೋಷ ಅಂತ ನಮ್ಮ ಆಧ್ಯಾತ್ಮಿಕ ಚಿಂತಕರು ಅಥವಾ ಜ್ಯೋತಿಷಿಗಳು ಹೇಳ್ತಿರ್ತಾರೆ. ಈ ರೀತಿ ಎದುರಾಗುವಂತಹ ಗ್ರಹದೋಷಗಳಿಗೆ ಏನ್ ಪರಿಹಾರ ಗುರುಜಿ? ಖಂಡಿತವಾಗಿ ಹಠಮಾರಿತನ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇರ್ತಕ್ಕಂಥದ್ದು. ಚಿಕ್ಕ ಮಕ್ಕಳಾಗಲಿ ದೊಡ್ಡ ಮಕ್ಕಳಾಗಲಿ ಅನ್ನೋ ಭೇದ ಭಾವ ಇಲ್ಲ. ಹೌದು. ದೊಡ್ಡ ಮಕ್ಕಳು ಒಂದು ರೀತಿಯ ಹಠಗಳನ್ನು ಮಾಡಿದ್ರೆ, ಹಠಮಾರಿತನವನ್ನು ತೋರಿಸಿದರೆ, ಚಿಕ್ಕ ಮಕ್ಕಳು ಒಂದು ರೀತಿಯ ಹಠಮಾರಿತನವನ್ನು ತೋರಿಸ್ತಾರೆ. ಆದರೆ ಅದಲ್ಲ. ಯಾಕೆ ಈ ಮಕ್ಕಳು ಹೇಳಿದ್ದನ್ನ ಪಿತೃಗಳು ಮಾತೃಗಳು ಅಂದರೆ, ಹಿಂದೆ ನಮ್ಮ ಭರತಖಂಡದಲ್ಲಿ ಶ್ರೀರಾಮಚಂದ್ರ ಜನನವಾಗಿದ್ದು ಪಿತೃವಾಕ್ಯ ಪರಿಪಾಲಕ. ತಂದೆಗೆ ಮಾತು ಕೊಟ್ಟಿದ್ದಕ್ಕೆ ವನವಾಸಕ್ಕೆ ಹೋಗ್ತಾನೆ ಶ್ರೀರಾಮ. ಅಂತ ಒಂದು ನಾಡಲ್ಲಿ ಜನನವಾಗಿರ್ತಕ್ಕಂಥವ್ರು ಇತ್ತೀಚೆಗೆ ನಾವು ನೋಡಬಹುದು. ಸಾರ್ವಜನಿಕ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಕ್ಕಳು ಹೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ, ಹೇಳಿದ್ದನ್ನು ಕೇಳಲ್ಲ. ತಂದೆ ತಾಯಿಗೆ ಅವರು ಒಂದು ವಿಧೇಯಕತೆ ಅಂತಕ್ಕಂಥದ್ದಿಲ್ಲ. ತಂದೆ ತಾಯಿಗೆ ಮರ್ಯಾದೆನೂ ಕೂಡ ಕೊಡ್ತಾ ಇಲ್ಲ. ಎಷ್ಟೋ ಒಂದು ಮನೆಗಳಲ್ಲಿ ಇವತ್ತು ನಾನು ನೋಡ್ತಾ ಇದ್ದೇನೆ. ಇದಕ್ಕೆಲ್ಲ ಕಾರಣ ಏನು? ಮಕ್ಕಳ ಜಾತಕವನ್ನ ನಾವು ನೋಡಿದಾಗ ಲಗ್ನಾತ್ ಶತ್ರು ಸ್ಥಾನದಲ್ಲಿ ರಾಹು ಅಥವಾ ಕೇತು ಇದ್ದು ಅಥವಾ ಚಂದ್ರನ ಜೊತೆ ಏನಾದರೂ ಸಂಯೋಗದಲ್ಲಿದ್ದರೆ ನೀವೇನು ಹೇಳಿದ್ರೂ ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಅದರಲ್ಲೂ ನೋಡಿ, ಚಂದ್ರ ಶುಭ ಸ್ಥಾನದಲ್ಲಿ ಏನಾದರೂ ಇದ್ದರೆ, ಏಕಾದಶದಲ್ಲಿ ಅಥವಾ ಸುಖದಲ್ಲಿ ಚಂದ್ರನೇನಾದರೂ ಇದ್ದರೆ ತಾಯಿ ತಂದೆ ಇಬ್ಬರೂ ಕೂಡ ಬಹಳಷ್ಟು ಮುದ್ದು ಮಾಡಿ ಬೆಳೆಸ್ಕೊಂಡ್ಬಿಡ್ತೀರ. ಅದಕ್ಕೆ ಹೇಳೋದು, ದೊಡ್ಡವರು ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾರೆ, ಮಕ್ಕಳು ಉಣ್ಣೋಕೆ ತಿನ್ನೋಕೆ ಮುದ್ದು ಮಾಡಬೇಕೇ ವಿನಃ ವಿದ್ಯಾಭ್ಯಾಸಕ್ಕೆ ಮುದ್ದನ್ನ ಮಾಡಬಾರದು. ವ್ಯವಸ್ಥಿತವಾಗಿ ಒಳ್ಳೆಯ ಬುದ್ಧಿಯನ್ನು ಕಲಿಬೇಕು. ಇರ್ತಕ್ಕಂಥ ಚಂದ್ರ ಮತ್ತೆ ರಾಹು ಸಂಯೋಗ ಏನಾದರೂ ಇದ್ದರೆ ಈ ರೀತಿ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ವ್ಯವಸ್ಥಿತವಾದ ಗ್ರಹ ಶಾಂತಿಗಳನ್ನ ನಿಯಮಬದ್ಧವಾಗಿ ಆಚರಣೆಯನ್ನ ಮಾಡಿ, ಆಗ ಅನುಕೂಲಗಳು ಪ್ರಾಪ್ತಿಯಾಗತ್ತೆ. ನಿಮಗೆಲ್ಲರಿಗೂ ಕೂಡ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸದ್ಬುದ್ಧಿ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಿಮ್ಮ ಕುಲದೇವತೆಯನ್ನ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೀನಿ. ಓಕೆ ಗುರುಜಿ, ಮಕ್ಕಳಲ್ಲಿ ಎದುರಾಗುವಂತಹ ಹಠಮಾರಿತನಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಮಾಹಿತಿನ ತಿಳಿಸಿದ್ರಿ, ಜೊತೆಗೆ ಗ್ರಹದೋಷಕ್ಕೂ ಕೂಡ ಪರಿಹಾರವನ್ನ ತಿಳಿಸಿದ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.